ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಸ್ಪೆಷಲ್ ಆಗಿರುವಂತ ಒಂದು ವೆರೈಟಿ ಆಗಿರುವಂತ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಮಾಡ್ತಾ ಇರೋದು ಒಂದು ಪೂರಿ. ಆದ್ರೆ ಇಲ್ಲಿ ನಾನು ಹಿಟ್ಟು ನಾದ್ತಾ ಇಲ್ಲ, ಅದೇ ರೀತಿ ತಟ್ತಾ ಇಲ್ಲ, ಅಂದ್ರೆ ಪ್ರೆಸ್ ಮಾಡ್ತಾ ಇಲ್ಲ. ತುಂಬಾ ಸಿಂಪಲ್ ಆಗಿ ನೀರು ಹಿಟ್ಟಲ್ಲಿ ಯಾವ ರೀತಿ ಒಂದು ಮಸಾಲಾ ಪೂರಿ ಮಾಡ್ಬೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ಮೊದಲೊಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ 1 ಕಪ್ ಗೋಧಿ ಹುಡಿ ಹಾಕ್ತಾ ಇದ್ದೀನಿ. 1 ಕಪ್ ಗೋಧಿ ಹುಡಿಗೆ ಅರ್ಧ ಕಪ್ ರವನ್ನು ಹಾಕ್ತಾ ಇದ್ದೀನಿ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಆಮೇಲೆ ನಾನು ಇದು ಮಸಾಲಾ ಪೂರಿ ಅಂತ ಹೇಳಿದ್ದೀನಿ, ಸೊ ಮಸಾಲಾ ಪೌಡರ್ಸ್ ಎಲ್ಲ ಹಾಕೋಬೇಕು. 1 ಟೀ ಸ್ಪೂನ್ ಮೆಣಸಿನ ಹುಡಿ ಹಾಕ್ತೀನಿ, 1/4 ಟೀ ಸ್ಪೂನ್ ಅರಶಿನ ಹುಡಿ, ಅದೇ ರೀತಿ 1/4 ಟೀ ಸ್ಪೂನ್ ಕೊತ್ತಂಬರಿ ಹುಡಿ ಕೂಡ ಹಾಕ್ತಾ ಇದ್ದೀನಿ. ಆಮೇಲೆ 1/4 ಟೀ ಸ್ಪೂನ್ ಗರಂ ಮಸಾಲ ಹಾಕ್ತೀನಿ. ಆಮೇಲೆ 1 ಟೀ ಸ್ಪೂನ್ ನಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಕಪ್ಪು ಎಳ್ಳು ಬೇಕಿದ್ರು ಹಾಕೋಬಹುದು. ಇನ್ನು ಇದಕ್ಕೆ ನಾನು ಹಾಕ್ತಾ ಇರೋದು ಟೊಮೆಟೊ ಸಾಸ್ 1.5 ಟೇಬಲ್ ಸ್ಪೂನ್. ಇದು ಆಪ್ಷನಲ್, ನಿಮ್ಗೆ ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು. ಯಾಕಂದ್ರೆ ಇದು ಹಾಕಿದ್ರೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹಾಕ್ತಾ ಇರೋದು. ಇನ್ನೊಂದ್ಸಲ ಇದನ್ನೆಲ್ಲ ಕೂಡ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ನೀರು ಸೇರಿಸ್ಬೇಕು. ಒಮ್ಮೆಲೆ ನೀರು ಸೇರಿಸಬೇಡಿ, ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ನೀರು ಸೇರಿಸ್ಬೇಕು. ನೋಡಿ, 1 ಕಪ್ ನೀರು ತಗೊಂಡಿದ್ದೀನಿ. ಮೊದಲು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ತೀನಿ ಈ ರೀತಿ. ಅಂದ್ರೆ ಸ್ವಲ್ಪನೂ ಗಂಟಿರಬಾರ್ದು. ಅಂದ್ರೆ ಇಲ್ಲಿ ನಾವು ಮಾಡುವಾಗ ನೀರು ಜಾಸ್ತಿನೂ ಆಗ್ಬಾರ್ದು, ಕಡಿಮೆನೂ ಆಗ್ಬಾರ್ದು, ಕರೆಕ್ಟ್ ಆಗಿರ್ಬೇಕು. ಅದಕ್ಕೋಸ್ಕರ ನಾನು ಹೇಳಿದ್ದು ಒಮ್ಮೆಲೆ ಹಾಕೋಬೇಡಿ ಅಂತ. ನೋಡಿ, ಇವಾಗ 1 ಕಪ್ ಫುಲ್ ಹಾಕೊಂಡಿದ್ದೀನಿ. ಪುನಃ 1 ಕಪ್ ಅಲ್ಲಿ ಮೊದಲು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ನೋಡ್ತೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಆಯ್ತು. ನೋಡಿ, ನಮ್ಮ ಹಿಟ್ಟು ನೋಡಿ ಇಲ್ಲಿ ರೆಡಿ ಆಗಿದೆ. ಈ ರೀತಿ ಗಂಟಿಲ್ಲದೆ ಮಿಕ್ಸ್ ಮಾಡಬೇಕು. ನೋಡಿ, ಕರೆಕ್ಟ್ ಆಗಿ ಬಂದಿದೆ. ಇಷ್ಟು ದಪ್ಪ ಇದ್ರೆ ಸಾಕು ಹಿಟ್ಟು. ನೋಡಿ, 1 ಕಪ್ ಅಲ್ಲಿ ನಾನು ಪುನಃ 1 ಕಪ್ ಅಲ್ಲಿ ಇಷ್ಟೇ ತಗೊಂಡಿರೋದಂದ್ರೆ 1/4 ಕಪ್ ನೀರು ತಗೊಂಡಿದ್ದೀನಿ. ಇನ್ನು ಇದನ್ನ ಮುಚ್ಚಿಟ್ಕೊಳ್ಳಿ. 20 ನಿಮಿಷ ಹಾಗೆ ಬಿಟ್ಬಿಡಿ. ನೋಡಿ, 20 ನಿಮಿಷ ಆಗಿದೆ. ನಮ್ಮ ಹಿಟ್ಟು ನೋಡಿ ಇವಾಗ ಈ ರೀತಿ ಇದೆ. ಅಂದ್ರೆ ನಾವು ರವೆ ಎಲ್ಲ ಹಾಕೊಂಡಿದೀವಲ್ವಾ, ಆದ ಕಾರಣ ಸ್ವಲ್ಪ ಹೊತ್ತು ಇದನ್ನ ರೆಸ್ಟ್ ಮಾಡ್ಬೇಕು. ನೋಡಿ, ಹಿಟ್ಟು ನೋಡಿ ಕರೆಕ್ಟ್ ಆಗಿ ಈ ರೀತಿ ಇರ್ಬೇಕು. ಇದು ನಮಗೆ ನೀರು ಇದಕ್ಕಿಂತ ಜಾಸ್ತಿ ಬೇಕಾಗ್ಬೋದು, ನಿಮಗೆ ಇದಕ್ಕಿಂತ ಕಡಿಮೆ ಬೇಕಾಗ್ಬೋದು ಅಂತ ನೀವು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಅಂದ್ರೆ ಹಿಟ್ಟು ನೋಡಿ ಈ ರೀತಿ ಬರ್ಬೇಕು. ಸಾಕು. ಇನ್ನು ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ನಾನು. ಇದರಲ್ಲಿ ಹಾಕ್ಬಿಟ್ಟು ಇದನ್ನ ಫ್ರೈ ಮಾಡಿದ್ರೆ ಆಯ್ತು. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ. ನೋಡಿ, ಮೊದಲು ಮುಟ್ಟಬೇಡಿ, ಅದರಷ್ಟಕ್ಕೆ ಅದು ಮೇಲ್ಗಡೆ ಬರುತ್ತೆ. ನೋಡಿ, ಆಮೇಲೆ ತಿರುಗಿಸಿ ಹಾಕ್ಬಿಟ್ರೆ ಆಯ್ತು. ಮೊದಲು ಸ್ವಲ್ಪ ಈ ರೀತಿ ಅದರ ಮೇಲ್ಗಡೆನು ಎಣ್ಣೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನ ತಿರುಗಿಸಿ ಹಾಕ್ಬಿಟ್ರೆ ಮೊದಲು ಕೆಳಗಡೆ ನೋಡಿ ಮೇಲ್ಗಡೆ ಉಬ್ಬಿ ಬರಲ್ಲ. ಆಮೇಲೆ ತಿರುಗಿಸಿ ಹಾಕಿದ್ಮೇಲೆ ಅಲ್ಲಿ ಕೂಡ ಚೆನ್ನಾಗಿ ಉಬ್ಬಿ ಬರುತ್ತೆ. ಇದು ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಮಾತ್ರ. ನೋಡಿ, ಈ ರೀತಿ ಮಾಡಿದ್ರೆ ಆಯ್ತು. 2 ಬದಿ ಕೂಡ ಚೆನ್ನಾಗಿ ಫ್ರೈ, ಅಂದ್ರೆ ನಾವು ಪೂರಿ ಎಲ್ಲ ಮಾಡುವಾಗ ಯಾವ ರೀತಿ ಫ್ರೈ ಮಾಡ್ತೀವೋ ಅದೇ ರೀತಿ ಫ್ರೈ ಮಾಡಬೇಕು. ಸ್ವಲ್ಪ ಹೊತ್ತು ಜಾಸ್ತಿ ಫ್ರೈ ಮಾಡ್ಬೇಕಂದ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದು ಸಿಗ್ಬೇಕು ನಮಗೆ. ನೋಡಿ, ಈ ರೀತಿ 2 ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಸಾಕು, ತೆಗಿತಾ ಇದ್ದೀನಿ. ಇದೇ ರೀತಿ ಎಲ್ಲ ಹಿಟ್ಟಲ್ಲಿ ಕೂಡ ಇದೇ ರೀತಿ ನಮ್ಮ ಪೂರಿ ರೆಡಿ ಮಾಡಿ ತರ್ತೀನಿ ನಾನು. ನೋಡಿ, ಎಲ್ಲ ರೆಡಿ ಆಗಿದೆ. ನೋಡೋದಿಕ್ಕೆ ಬನ್ಸ್ ತರ ಇರುತ್ತೆ, ಅಂದ್ರೆ ಮಂಗಳೂರು ಬನ್ಸ್ ಇದೆಯಲ್ಲ ಅದೇ ರೀತಿ ಇರುತ್ತೆ ನೋಡೋದಿಕ್ಕೆ. ಆದ್ರೆ ರುಚಿ ಮಾತ್ರ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಅಂದ್ರೆ ನಾವು ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಾಡಿರೋದು. ಹೊರಗಡೆ ಇದು ಒಳ್ಳೆ ಸಾಫ್ಟ್ ಆಗಿರುತ್ತೆ, ಮೃದು ಆಗಿರುತ್ತೆ. ನೋಡಿ, ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ನೋಡಿ, ಈ ರೀತಿ ಇರುತ್ತೆ. ಅಂದ್ರೆ ಹಿಟ್ಟು ಮಾತ್ರ ಕರೆಕ್ಟ್ ಆಗಿರ್ಬೇಕು, ನೀರು ಆಗಿರಬಾರ್ದು, ಜಾಸ್ತಿ ದಪ್ಪನೂ ಬರಬಾರ್ದು. ಹಾಗಿದ್ರೆ ಮಾತ್ರ ಈ ರೀತಿಯಂತಹ ಪೂರಿ ಸಿಗುತ್ತೆ. ನೋಡಿ, ಒಳಗಡೆ ಎಲ್ಲ ಬೆಂದು ಕರೆಕ್ಟ್ ಆಗಿ ಸಿಕ್ಕಿದೆ. ಇದು ನಮಗೆ ಹಾಗೆ ತಿನ್ಬಹುದು, ಅಥವಾ ನಮಗೆ ಸಾಂಬಾರು ಚಟ್ನಿ ಜೊತೆ ಬೇಕಿರೋ ತಿನ್ಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ನೀವು ಇವತ್ತೇ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ತಿಳಿಸಿ. ಓಕೆ, ಥ್ಯಾಂಕ್ ಯು.